ಮನೆ ಯಾರ್ದದು? ನೋಡ್ರಿ ಯಾರು ನೀನ್ ನೋಡ್ದನಮ್ಮ? ಈ ಕಡೆ ಬರ कहीं का कुछ नीम बल टपा गया नीम बल टप बड़े टिकट क्या है वो क्या है ಸ್ನೇಹಿತರೆ ನೋಡಿದ್ರಲ್ವಾ, ಇದು ಒಂದು ಹಂಚಿನ ಮನೆ ಕೂಡ ಇದೊಂದು. ಮತ್ತೆ ಹಂಚಿನ ಮನೆ ಇದೆಲ್ಲ ಈ ಜಾಗನೂ ನೋಡಿದ್ರೆ ಆ ಜಾಗದಲ್ಲೆಲ್ಲ ಏನಂದ್ರೆ ಹಿಲಿಗಳು ತುಂಬಾ ಹೆಚ್ಚಾಗಿರ್ತದಲ್ವ, ಅದನ್ನ ಬೇಟೆಯಾಡಕ್ಕೆ ಅಂತ ಇವರು ಅಂದ್ರೆ ರೈತರ ಮಿತ್ರರು ಕೇರೆ ಹಾವು ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ, ಇದನ್ನ ಇಂಗ್ಲಿಷಲ್ಲಿ ಇಂಡಿಯನ್ ರ್ಯಾಟ್ ಸ್ನೇಕ್ ಅಂತ ಹೇಳ್ತೀವಿ. ಆ ಹಿಲಿನ ಬೇಟೆಯಾಡಕ್ಕೆ ಅಂತ ಬಂದೇ ಬರ್ತದೆ. ಆದಷ್ಟು ನೀವು ಈ ತರ ಮಲಿಕೊಳ್ಳೋ ಜಾಗ ಇದ್ರೆ ನೀವು ಸೊಳ್ಳೆ ಪರ್ದ ಬಳಸ್ಕೊಡಿ ಅಂತ ನಾವು ಹೇಳ್ತಾ ಇರ್ತೀನಿ. ಸರಿ ಸ್ನೇಹಿತರೆ, ಬನ್ನಿ ಹೊರಗಡೆ ಹೋಗೋಣ, ಇದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕೊಡೋಣ ಜನಕ್ಕೆ. ಮನೆ ಯಾರ್ದದು? ನೋಡ್ರಿ ಯಾರು ನೀನ್ ನೋಡ್ದನಮ್ಮ? ಹೆಂಗ್ ನೋಡ್ದಪ್ಪ? ಅವ್ರು ಮಲಿಕೊಳ್ಳೋದಲ್ಲೇನಾ? ಏನ್ ಗೊತ್ತಾ, ಈ ಹಂಚು ಮನೆ ಶೀಟ್ ಮನೆಗಳಿದ್ದಾಗ ನೀವು ಮಲಿಕೊಳ್ಳೋ ಜಾಗದಲ್ಲಿ ಒಂದು ಸೊಳ್ಳೆ ಪರ್ದ ಯೂಸ್ ಮಾಡಬೇಕು. ಸೊಳ್ಳೆ ಪರ್ದ ಯಾಕೆ ಅಂತ ಅಂದ್ರೆ, ಈಗ ನೀವು ಹಟ್ಟದ ಮೇಲೆ ಒಂದು ಇಲಿ ಹೋಗ್ತಾ ಇರ್ತದೆ, ಇಲಿ ಬೇಟೆ ಆಡಕ್ಕೆ ಅಂತ ಒಂದು ಹಾವು ಹಿಂದೆ ಬರ್ತದೆ, ಬೈ ಮಿಸ್ ಆಗಿ ನೀವು ಮೇಲ್ ಬೀಳ್ಬೋದು, ನಿಮ್ಗೆಲ್ಲರಿಗೂ ಸೇರ್ತದೆ. ಯಾರು ಸೀಟ್ ಮನೆ ಹಂಚು ಮನೆ ಹಾಕೋದ್ರಿಂದ ಮಲಿಕೊಳ್ಳುವಂತ ಜಾಗದಲ್ಲಿ ಸೊಳ್ಳೆ ಪರ್ದ ಯೂಸ್ ಮಾಡಿ ನೀವು. ಯಾಕೆಂದ್ರೆ ಇದೇನಿಲ್ಲ, ಇದು ಈ ಕೇರೆ ಹಾವು, ಇದು ಅಷ್ಟು ಮಾತ್ರ ನಾಗರಾವು, ಕಟ್ಟ ಹಾವುಗಳು, ಇಂಥ ವಿಷಪೂರಿತ ಹಾವುಗಳು ಬರ್ತಾರಲ್ಲ, ನಿಮಗೆ ಅದೆಲ್ಲ ನಿಮ್ಗೆ ಏನಂದ್ರೆ ಸೊಳ್ಳೆ ಪರ್ದ ಯೂಸ್ ಮಾಡಿದ್ರೆ ತುಂಬಾ ಸೇಫ್ ಇರ್ತದೆ, ಹಾವುಗಳು ಬರಕ್ಕಾಗಲ್ಲ ನಿಮ್ಮ ಹತ್ರ. ಅದು ನಿಮ್ಮ ಹೆಸರು ಹೇಳಿ? ನಿಂಗಮ್ಮ. ಸರಿ ಸ್ನೇಹಿತರೆ, ಇದು ಕೂಡ ಒಂದು ಕೇತವಳ್ಳಿ ಊರು, ನಮ್ಮ ರಾಮನಗರದಿಂದ ಒಂದು 10 ಕಿಲೋಮೀಟರ್ ಆಗುತ್ತಾ? 10 ಕಿಲೋಮೀಟರ್ ಆಗುತ್ತಾ? 9-10. ಸರಿ ಆಯ್ತು. ಇದು ಕೂಡ ಪ್ಯಾಕ್ ಮಾಡಿ ಇದಕ್ಕೆ ಯಾರೊಂದು ಫಾರಿಸ್ಟರ್ ನೇಚರ್ಗೆ ಇದಕ್ಕೆ ರಿಲೀಸ್ ಮಾಡೋಣ ಎಲ್ಲರಿಗೂ. ಜಾರ್ಜ್ ಸ್ನೇಹಿತರೆ, ಇದು ಕೇತವಳ್ಳಿಯಲ್ಲಿ ಸಂರಕ್ಷಣೆ ಮಾಡಿದ್ದು ಒಂದು ಹಂಚಿನ ಮನೆಯ ಹತ್ತಿರ, ಅಲ್ಲಿಂದ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯಿತು. ಮತ್ತು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸೇವ್ ಸ್ನೇಕ್ ಸೇವ್ ನೇಚರ್. ಮತ್ತು ಎಲ್ಲರಿಗೂ ಜಯ.
ಏನ್ ಹಾಕೊಳ್ಳಿ ಜಿ ಇದು ಬ್ಯಾಡ್ರಿಯೋ ಏನ್ ಹಾಕೊಂಡ್ರಲ್ಲ ಮಗ ಇಲ್ಲ ಬಂದ್ಬಿಡೋದೆ ಸಂಧಿ ಒಳಗೆ ಮಾಡ್ಕೊಂಡು ಎಷ್ಟಪ್ಪಾಯದು ನೋಡಿದ್ರಿ ಸರಿ ಗಣಪತಿ ಅಜ್ಜಿ ಇಲ್ಲಿ ಇಲಿ ಐತೆ ಇಲಿ ತಿನ್ನಕ್ ಬಂದೈತೆ ಅಷ್ಟೇ ನೋಡಿ ಇಲಿ ಆಗ್ಲೇ ತಿಂದೈತ್ ನೋಡಿ ಕಾಣಿಸ್ತಾ ಇದೆ ಎಷ್ಟಪ್ಪ ಆಯ್ತು ಹೊಟ್ಟೆ ಅಲ್ಲ ಇಟ್ಕೊಳ್ಳಿ ಇಟ್ಕೊಳ್ಳಿ ಅಜ್ಜಿ ನಿಮ್ಮ ಹೆಸರು ನೀವೇ ನೋಡಿದ ಹಾವು ನಾವು ನೀವೇ ನೋಡಿದ ಬನ್ನಿ ಡ್ರೈವರ್ ಅಣ್ಣ ನಾನೇ ಹೆಂಗ್ ನೋಡಿದ್ರಿ ಇದು ಅದು ಅಲ್ಲಿ ಬಂದು ಹಾಕೊಂಡ್ ಮಾಡ್ರೆ ಅಲ್ಲಿ ಹತ್ರ ಇತ್ತು ಹಿಂಗ್ ಬಂದು ಬಂದ್ಬಿಡ್ತು ಸರ್ ಸಕ್ಕತ್ ಭಯ ಆಗ್ಬಿಡ್ತು ಇಲ್ಲಿ ನೋಡಿ ತುಂಬಾ ಸೈಜ್ ಐತೆ ಇಲ್ಲಿಗೋಸ್ಕರ ಬಂದೈತೆ ಇಲಿ ತಿಂದೇವ್ರೆ ಇನ್ನು ಓಡ್ಬಿಡೋದೇನೋ ಅದು ಆಮೇಲೆ ಇದೆಲ್ಲ ನೋಡ್ತಾ ಇದ್ದಾರೆ ಜಾಗ ಈ ಜಾಗದಲ್ಲ ಇಲಿಗಳ ಸಾಮಾನ್ಯ ಹೌದು ಆದಷ್ಟು ನಾವು ಹುಷಾರಾಗಿರ್ಬೇಕಷ್ಟೇ ಏನೇ ಒಂದು ವರ್ಕ್ ಮಾಡುವಾಗ ಕೆಲಸ ಮಾಡುವಾಗ ನಾವು ವರ್ಕಲ್ಲಿ ಫುಲ್ ಇಲ್ಲಿ ಆಗ್ತದೆ ಸರ್ ಯಾರಿದ್ದು ಜಾಗ ಇದು ಇವರು ನಮ್ಮ ಓನರ್ ಕುಮಾರ್ ಅಂತ ಇರೋದು ಕುಮಾರ್ ಅಂತ ಮಂಡಿಯವರು ಈಗಿರೋದು ನೀವೇನ ಇಲ್ಲಿ ಅವ್ರ ನಾವು ಡ್ರೈವರ್ ಅಣ್ಣ ಇಲ್ಲಿ ಡ್ರೈವರ್ ಮತ್ತೆ ಇನ್ನ ಅವ್ರು ಬಿಟ್ರೆ ಮೇಂಟೆನೆನ್ಸ್ ಎಲ್ಲ ನೀವೇನ ಮೇಂಟೆನೆನ್ಸ್ ಎಲ್ಲ ಅವರೇ ಇರ್ತಾರೆ ನಾನು ಮೇಂಟೆನ್ ನಾವು ಮಾಡ್ಕೋತೀವಿ ನಿಮ್ಮ ಹೆಸರು ಹೇಳಿ ಗೋವಿಂದ್ ಅಂತ ಅವ್ರ ಹೆಸರು ಕುಮಾರಣ್ಣ ಶಿವಕುಮಾರ್ ಅಂತನಾ ಇದು ಯಾವ ಊರು ಬರ್ತದೆ ಇದು ಕನ್ಮಂಗ್ಲ ದೊಡ್ಡಿ ಸ್ನೇಹಿತರೆ ನೋಡ್ತಾ ಇದ್ರ ತುಂಬಾ ಸೈಜ್ ಆದಂತ ಒಂದು ಇಂಡಿಯನ್ ರ್ಯಾಟ್ ಸ್ನೇಕ್ ಅಂದ್ರೆ ಒಂದು ಕೇರೆ ಹಾವು ಕೂಡ ನೋಡಿ ಎಷ್ಟು ಸೈಜ್ ಇದು ಕೂಡ ಇಲ್ಲೊಂದು ಆಹಾರ ಕೂಡ ಸೇರಿಸಿದೆ ಈಗ ನಾವೇನಾದ್ರೂ ಇದು ತುಂಬಾ ಹೊತ್ತು ಇದನ್ನ ಇದೇ ತರ ಇಟ್ಕೊಂಡಿದ್ರೆ ತಿಂದಿರೋದನ್ನ ವಾಮಿಟ್ ಮಾಡ್ಬಿಡ್ತದೆ ಇದನ್ನ ಆದಷ್ಟು ಬೇಗ ಪ್ಯಾಕ್ ಮಾಡೋಣ ಪ್ಯಾಕ್ ಮಾಡಿ ಇದಕ್ಕೆ ಅದೊಂದು ಫಾರಿಸ್ಟರ್ ನೇಚರ್ಗೆ ಇದನ್ನ ರಿಲೀಸ್ ಮಾಡೋಣ ಮತ್ತೆ ಎಲ್ಲರಿಗೂ ಜಯ ಆಂಜನೇಯ ಫೋಟೋ ಇಡ್ಬಿಡ ಹಂಗೆ ಸ್ನೇಹಿತರೆ ಏನು ನೋಡ್ತಾ ಇದ್ದೀರಾ ಸೈಜ್ ಆದಂಥ ಒಂದು ಇಂಡಿಯನ್ ರ್ಯಾಟ್ ಸ್ನೇಕ್ ಅಂದ್ರೆ ಕೇರೆ ಹಾವು ಇದು ಕೂಡ ರೈತನ ಮಿತ್ರ ಕೂಡ ಅದು ಇದು ನಮ್ಮ ಕನ್ಮಂಗ್ಲ ದೊಡ್ಡಿಯಲ್ಲಿ ಸಂರಕ್ಷಣೆ ಮಾಡಿದಂಥ ಹಾವು ಇಂಡಿಯನ್ ರ್ಯಾಟ್ ಸ್ನೇಕ್ ಕೇರೆ ಹಾವು ಇದು ನಮ್ಮ ರಾಯಟ್ ದೊಡ್ಡಿಯಲ್ಲಿ ಸಂರಕ್ಷಣೆ ಮಾಡಿದಂಥ ಹಾವು ಅದು ಕೂಡ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯಿತು. ಮತ್ತು ನಾನು ಯಾರು ಹೇಳ್ತಾ ಇರ್ತೀನಿ ಸೇವ್ ಸ್ನೇಕ್ ಸೇವ್ ನೇಚರ್. ಮತ್ತೆ ಎಲ್ಲರಿಗೂ ಜಯ ಆಂಜನೇಯ.